ನನ್ನ ಬಾಬಾಗೆ ನಾನು ಪೂಜೆ ಮಾಡೋಕ್ಕೋಸ್ಕರ ಅಮ್ಮ ಮನೆಯಿಂದ ಓಡಿ ಓಡಿ ಬಂದೆ. ಎಲ್ಲಿಗೆ ಅಂತ ಹೇಳ್ತೀರಾ? ನಮ್ಮ ಹಸ್ಬೆಂಡ್ ಮನೆಗೆ. ಏನಪ್ಪ ಆಷಾಢಕ್ಕೆ ಹೋದವರು ಅವ್ರ ಹಸ್ಬೆಂಡ್ ಮನೆಗೆ ಬಂದರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಗುರುಪೂರ್ಣಿಮಾ ದಿವಸ ಯಾವ ಥರ ಪೂಜೆ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬಂದಿದ ತಕ್ಷಣ ಬಾಬಾ ಪ್ರಸಾದ ಎಲ್ಲ ಮಾಡಿ, ಬಾಬಾ ಫೋಟೋ ಇಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ, ಬಾಬಾಗೆ ಆಮೇಲೆ ಅಭಿಷೇಕ ಎಲ್ಲ ಮಾಡಿ ಎಷ್ಟು ಸಮಾಧಾನ ಆಗ್ತಿತ್ತು ಗೊತ್ತಾ? ಯಾಕಂದರೆ ನಾನು ಇವತ್ತು ಏನಿದ್ದೀನಿ ಅದಕ್ಕೆ ಕಾರಣನೇ ಬಾಬಾ. ಈ ಬಾಬಾನ ನಾನು ನಮ್ಮ ಮನೆಯಿಂದ ಮದುವೆ ಆದಮೇಲೆ ನನ್ನ ಜೊತೆನೇ ನಾನು ಕರ್ಕೊಂಡು ಬಂದಿದ್ದು ನನ್ನ ಹಸ್ಬೆಂಡ್ ಮನೆಗೆ. ತುಂಬಾ ಖುಷಿಯಾಗತ್ತೆ. ಲೈಫಲ್ಲಿ ಏನಾದರೂ ಬೇಕು ಅಂತ ಅಂದಾಗ ಸೊ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು, ಅದು ನೆರವೇರಿರುತ್ತೆ. ಸೊ ಅದಾದಮೇಲೆ ನಾನು ಅಷ್ಟು ಥರ ಎಲ್ಲ ಮಾಡಿದೆ ಬಾಬಾಗೆ. ಆಮೇಲೆ ಪೂಜೆ ಎಲ್ಲ ಮಾಡಿದ್ವಿ. ಎಲ್ಲರೂ ಬಂದಿದ್ದರು ಮನೆಗೆ. ಸೊ ತುಂಬ ಚೆನ್ನಾಗಾಯಿತು ಪೂಜೆ ಅಂತ ಹೇಳ್ತಿದ್ರು. ಬಂದಿರೋರೆಲ್ಲರಿಗೂ ಪ್ರಸಾದ ಕೊಟ್ವಿ. ನೀವೇನಾದರೂ ಬಾಬಾ ಪೂಜೆದು ಫುಲ್ ವಿಡಿಯೋ ನೋಡಬೇಕಾ? ಯೂಟ್ಯೂಬ್ ಚಾನಲಲ್ಲಿ ಜಯಶ್ರೀ ವಿಷನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಬೋದು. ಸೊ ಅಲ್ಲಿ ಗಂಟ ಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.